ಲಕ್ಷಗ್ರಹದ ಭೀಕರ ಅಗ್ನಿಯಿಂದ ಪಾರಾದ ನಂತರ ಪಾಂಡವರು ಜನರಿಗೆ ಗೊತ್ತಾಗದಂತೆ ಕಾಡು ಮಾರ್ಗವಾಗಿ ಸಾಗುತ್ತಿದ್ದರು. ತಾಯಿಯಾದ ಕುಂತಿ 5 ಮಕ್ಕಳು ಸುರಕ್ಷಿತವಾಗಿರಬೇಕು ಎಂಬ ಒಂದೇ ಚಿಂತೆಯಲ್ಲಿ ಇದ್ದಳು. ಅವರ ಪಯಣ ಅವರನ್ನು ಒಂದು ಗ್ರಾಮಕ್ಕೆ ಕರೆತರುತ್ತದೆ. ಆ ಗ್ರಾಮದಲ್ಲಿ ನಗು ಇಲ್ಲ, ಶಾಂತಿ ಇಲ್ಲ, ಭಯ ಮಾತ್ರ. ಆ ಗ್ರಾಮವನ್ನು ಆಳುತ್ತಿದ್ದವನು ಒಬ್ಬ ಭೀಕರ ರಾಕ್ಷಸ ಬಕಾಸುರ. ಪ್ರತಿದಿನವೂ ಗ್ರಾಮದಿಂದ ಒಂದು ಮನುಷ್ಯ, ಒಂದು ಎಮ್ಮೆ ಮತ್ತು ಅತಿಯಾದ ಅನ್ನ ಬಕಾಸುರನಿಗೆ ಕೊಡಬೇಕಿತ್ತು. ಕೊಡದಿದ್ದರೆ ಮರಣ ಖಚಿತ. ಪಾಂಡವರು ಅತಿಥಿಗಳಾಗಿ ಒಂದು ಬಡ ಕುಟುಂಬದ ಮನೆಯಲ್ಲಿ ಉಳಿಯುತ್ತಾರೆ. ಆ ಮನೆ ತಾಯಿ ಕಣ್ಣೀರು ಸುರಿಸುತ್ತಾ, ನಾಳೆ ನಮ್ಮ ಮಗನನ್ನೇ ಬಕಾಸುರನಿಗೆ ಕೊಡಬೇಕು ಎಂದು ಹೇಳುತ್ತಾಳೆ. ಕುಂತಿಯ ಹೃದಯ ಕಲ್ಲಾಗುವುದಿಲ್ಲ. ಅವಳು ತಕ್ಷಣ ನಿರ್ಧಾರ ಮಾಡುತ್ತಾಳೆ. ಈ ಅನ್ಯಾಯ ಇನ್ನೂ ನಡೆಯಬಾರದು ಎಂದು ಕುಂತಿ ಹೇಳುತ್ತಾಳೆ. ಅವಳು ಭೀಮನ ಕಡೆ ನೋಡುತ್ತಾಳೆ. ಭೀಮ ಅನ್ನಪ್ರಿಯ, ಆದರೆ ಧರ್ಮಪ್ರಿಯನೂ ಹೌದು. ಭೀಮನು ನಿಶ್ಚಯ ಮಾಡುತ್ತಾನೆ, ನಾನು ಹೋಗುತ್ತೇನೆ. ಅನ್ನದ ಗಾಡಿಯನ್ನು ತಾನೇ ಹೊತ್ತು ಬಕಾಸುರನ ಗುಹೆಯ ಕಡೆ ನಡೆಯುತ್ತಾನೆ. ರಸ್ತೆಯಲ್ಲಿ ಅವನು ಅನ್ನ ತಿನ್ನುತ್ತಾ ಸಾಗುತ್ತಾನೆ. ಗುಹೆಯ ಬಳಿ ಬಕಾಸುರ ಘರ್ಜಿಸುತ್ತಾನೆ. ಅನ್ನ ಎಲ್ಲಿದೆ? ಭೀಮನು ಶಾಂತವಾಗಿ ಉತ್ತರಿಸುತ್ತಾನೆ, ಇಲ್ಲಿದೆ, ನಾನೇ ತಿಂದೆ. ಆ ಕ್ಷಣವೇ ಯುದ್ಧ ಪ್ರಾರಂಭ. ಭೀಮನ ಕೈಯಲ್ಲಿ ಗದೆ ಇಲ್ಲ, ಆದರೆ ಶಕ್ತಿ ಇದೆ. ರಾಕ್ಷಸನನ್ನು ನೆಲಕ್ಕುರುಳಿಸುತ್ತಾನೆ. ಅರಣ್ಯವೇ ನಡುಗುತ್ತದೆ. ಕೊನೆಯ ಉಸಿರಲ್ಲಿ ಬಕಾಸುರ ಅರ್ಥ ಮಾಡಿಕೊಳ್ಳುತ್ತಾನೆ, ಅನ್ಯಾಯಕ್ಕೆ ಅಂತ್ಯ ಬಂದಿದೆ. ಭೀಮನ ಬಲದ ಮುಂದೆ ರಾಕ್ಷಸನು ಸೋಲುತ್ತಾನೆ. ಗ್ರಾಮದ ಜನರು ಮುಕ್ತರಾಗುತ್ತಾರೆ. ಭಯಕ್ಕೆ ಬದಲಾಗಿ ಆನಂದ, ಕಣ್ಣೀರಿಗೆ ಬದಲಾಗಿ ಕೃತಜ್ಞತೆ. ಪಾಂಡವರು ಮೌನವಾಗಿ ಮತ್ತೆ ತಮ್ಮ ಪಯಣ ಮುಂದುವರಿಸುತ್ತಾರೆ. ಇದು ಕೇವಲ ಒಂದು ರಾಕ್ಷಸನ ಅಂತ್ಯವಲ್ಲ, ಇದು ಧರ್ಮದ ಜಯ. ಮುಂದಿನ ಕಥೆಯಲ್ಲಿ ಹಿಡಿಂಬಿಯ ಪ್ರೀತಿ ಮತ್ತು ಭೀಮನ ವಿವಾಹ. ಈ ಕತೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.